1954 ನಂತರ ನೀವು 1988ಕ್ಕೆ ಮತ್ತೆ ಕಣ್ಣಪ್ಪ ಕಾನ್ಸರ್ಟ್ ತಗೊಂಡು ಮಾಡ್ತೀರಾ. ಅದು 34 ವರ್ಷದ ನಂತರ. ಈಗ ಮತ್ತೆ 37 ವರ್ಷದ ನಂತರ ಕಣ್ಣಪ್ಪ ಮತ್ತೆ ಸ್ಮರಣೆ ಆಗ್ತಾ ಇದೆ. ಅಂದ್ರೆ 3 ದಶಕಗಳಿಗೆ ಒಮ್ಮೆ ಮತ್ತೆ ಮತ್ತೆ ಕಣ್ಣಪ್ಪನನ್ನ ಸ್ಮರಿಸ್ಕೊಳ್ಳೋ ಅಂತ ಒಂದು ಸಂದರ್ಭ ಬರ್ತಿದೆ. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೋಹನ್ ಬಾಬು ನಮಸ್ಕಾರ, ವಿಷ್ಣು ವೆಂಕಟೇಶ್ ಅವರು, ಡೈರೆಕ್ಟರ್ಸ್ ಆ್ಯಂಡ್ ಅರ್ಪಿತ್. ಫಸ್ಟ್ ಬಂದ ತಕ್ಷಣ ವಿಷ್ಣು ಅದೇ ಕೇಳಿ, ವೈ ಯು ಸೆಲೆಕ್ಟೆಡ್ ದಿಸ್ ಫಿಲ್ಮ್ ಜ್ಞಾತಿಕೆ ಕಣ್ಣಪ್ಪ. ಯಾಕಂದರೆ ಗಡಿಸ್ಬೇಕು. ಈಗಿನ ಜನ್ರೇಷನ್ ಬಂದು ಈ ರೀತಿ ಒಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ವಿಷ್ಣುಗೆ ಯಾಕೆ ಈಸ್ ಅನ್ ಯಂಗ್ಸ್ಟರ್, ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ, ಸಾಕಷ್ಟು ಒಂದು ಆ್ಯಕ್ಷನ್ ಫಿಲ್ಮ್ಸ್ ಅದೇ ಥರ. ಬಟ್ ಆತನಿಗೆ ಈ ಭಕ್ತಿ ಓಡಿಸಿ ಮೈಥಾಲಜಿಕಲ್ ಫಿಲ್ಮ್ ಮಾಡಬೇಕು, ಮಿತ್ನ ತೋರಿಸ್ಬೇಕು ಜನಗಳಿಗೆ ತಿರ್ಗಾ ಅಂತ. ಐ ಥಿಂಕ್ ಒಂದು ರಿಸ್ಕ್ ಆದ್ರೂ ಅವರು ಅದನ್ನು ತಗೊಂಡು ಮಾಡಬೇಕಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ವಿಷುವಲ್ಸ್ ನೋಡಿದಾಗ ಭಾಳ ಅದ್ಭುತ ಅನಿಸುತ್ತೆ. ಬಟ್ ಇವಾಗ ಬೇಕಾಗಿತ್ತು ಅಂತ ಅನಿಸುತ್ತೆ. ಇವಾಗಿನ ಜನ್ರೇಷನ್ಗೆ ಮೈಥಾಲಜಿ ಬೇಕು, ಭಕ್ತಿ ಬೇಕು. ಎಲ್ಲೋ ಒಂದು ಕಡೆ ಭಕ್ತಿ ಭಯ ಎಲ್ಲ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಈ ಶಿವನ ಕಥೆ, ಈ ಮಹಾತ್ಮನೇ ಹಂಗೆ. ಕಾಳಹಸ್ತಿ ಮಹಾತ್ಮ ಅಂದರೆ ಎಷ್ಟೆಷ್ಟು ಮಹಾತ್ಮಗಳಿದೆ. ಆ ಮಹಾತ್ಮ ಒಂದೊಂದು ಮಹಾತ್ಮಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರ್ಸೆಪ್ಷನ್ ತೋರಿಸ್ತಾರೆ. ಭಾಳ ಖುಷಿ ಆಯಿತು. ಅದು ಅಪ್ಪಾಜಿ ಫಸ್ಟ್ ಮಾಡಿದ್ದು, ಅಪ್ಪಾಜಿ ಪಿಕ್ಚರಲ್ಲಿ ಫಸ್ಟ್ ಮಾಡಿದ್ದು ಬೇಡ್ರೆ ಕಣ್ಣಪ್ಪ. ಆದಮೇಲೆ ನಾ ಮಾಡಿದ ನನಗೂ ಭಯ ಇತ್ತು. ಫಸ್ಟ್ 3 ಸಿನಿಮಾಗಳು ಚೆನ್ನಾಗಿ ಹೋಯಿತು. ಆನಂದ್ ರಸಪ್ತಮಿ ಮನ ಮೆಚ್ಚುಗೆ ಹ್ಯಾಟ್ರಿಕ್ ಅಂತ ಬಂತು. ಸೂಪರ್ ಎಲ್ಲರೂ ತಗೊಂಡು ಕೂರಿಸ್ಬಿಟ್ರು. ತಿರ್ಗಿ ಅಮ್ಮ ಬೇಡಮ್ಮ, ಈ ಪಿಕ್ಚರ್ ಮಾಡೋದು ಬೇಡಮ್ಮ, ತುಂಬ ಕಷ್ಟಮ್ಮ, ಅಪ್ಪಾಜಿ ಮಾಡಿದ ಪಿಕ್ಚರ್ ನಾನು ಏನು ಮಾಡೋದು ಇಲ್ಲ ಕಂದ, ನನ್ನ ಆಸೆ ನೆರವೇರಿಸ್ಬೇಕು ಇಲ್ಲ. ಈಗ ಆಲ್ರೆಡಿ ಮನ ಮೆಚ್ಚೋರಿಗಿನೇ ಭಯ ಆಯಿತು. ಯಾಕಂದರೆ ಅದರಲ್ಲಿ ಹಲ್ಕಲ್ ಪಂಚಾಯತ್ ಮುಂಚೆ ಕಾಲೇಜ್ ಸ್ಟೂಡೆಂಟ್ ಮಾಡಿದ್ದೀನಿ, ಹಿಂಗೆ ಹಲ್ಕಲ್ ಪಂಚಾಯತ್. ಬಟ್ ಅದೇಗೋ ಐ ಥಿಂಕ್ ಒಳ್ಳೆ ನಾವೆಲ್ ಅದು ಸೂಪರ್ ಡೂಪರ್. ಈ 2 ಸಿನಿಮಾಗಿಂತ ಅದು ಇನ್ನೂ ಸೂಪರ್ ಟಾಪ್. ಸರಿ, ಕಣ್ಣಪ್ಪ ಮಾಡಬೇಕಲ್ಲ, ಹಿಂಗೆ ಏನೋ ಒಂದು ತುಂಬ ಭಯ ಇದ್ರೂ ಏನೋ ಒಂದು ಅಟೆಂಪ್ಟ್ ಮಾಡಿದೆ. ಐ ಥಿಂಕ್ ಮಾಡ್ತಾ ಕ್ಯಾರೆಕ್ಟರ್ ಲವ್ ಶುರು ಆಯಿತು. ಏನಂತ ಗೊತ್ತಿಲ್ಲ. ಎಕ್ಸ್ಪೆಷಲಿ ಆ ಸಾಂಗ್ ಬರ್ತೇನೆ, ನೀನಿಲ್ಲ ಎಂದು ನಾನು ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಬದುಕೆಲ್ಲ ಕತ್ತಲಲ್ಲಿ ಅಲೆದೆನಲ್ಲ, ಕಣ್ಣಿಲ್ಲ ಕಿವಿಯಿಲ್ಲ ಕಲ್ಲಾದರೂ ಈ ಮೈಯಿಲ್ಲ. ಸೊ ಆ ಸಾಂಗ್ ಮಾಡಿದಾಗಿಂದ ಸ್ವಲ್ಪ ಅದೇನೋ ಇಂಟ್ರೆಸ್ಟ್ ಎಲ್ಲ ಆ ಪಾತ್ರ ಮಾಡಿದೆ. ಏನೇ ಮಾಡಿದ್ರೆ ಅಪ್ಪಾಜಿನಲ್ಲಿ ಮಾಡೋಕ್ಕಾಗಲ್ಲ. ಬಟ್ ನಮಗೆ ಭಾಳ ಖುಷಿ ಆಯಿತು. ಆಮೇಲೆ ತಿರ್ಗಾ ವಿಷ್ಣು ಅವರು ತಿರ್ಗಾ ಆಫ್ಟರ್ 37 ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಅದ್ರ ಮೇಲೆ ಗೌರವ ಜಾಸ್ತಿ ಆಯ್ತು. ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಡ್ತಾರೆ, ಜನಗಳಿಗೆ ತೋರಿಸ್ಬೇಕು. ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ, ಅದು ದೊಡ್ತಾನೆ. ಯಾಕಂದ್ರೆ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿ ಭಾಳ ಆ್ಯಕ್ಷನ್, ಒಂಥರ ವಿಭಿನ್ನವಾಗಿ ಸಿನಿಮಾನೇ ಮಾಡ್ತಾರೆ ಮೋಹನ್ ಬಾಬು ಸರ್. ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ, ಮಗನಿಗೋಸ್ಕರ ಮಾಡ್ತೀನಿ, ಅದು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು. ಇವಾಗ ನೋಡಬೇಕು. ಆ ಭಕ್ತಿ ಅಂದರೆ ಏನು, ಯಾತಕ್ಕೆ, ವಿಷುವಲ್ಸ್ ಹೆಂಗಿರುತ್ತೆ. ಕಾಳಹಸ್ತಿ ಯಾರು ಕೇಳಲ್ಲ, ಕಾಳಹಸ್ತಿ ಹೆಂಗಿರ್ಬೋದು. ಅದಕ್ಕೋಸ್ಕರ ಅವ್ರು ಫ್ರೆಶ್ ಕಾಣಬೇಕು ಅಂತ ನ್ಯೂಜಿಲೆಂಡ್ ಹೋಗೋದು ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ. ಬಟ್ ಅವರು ನ್ಯೂಜಿಲೆಂಡ್ ಹೋಗಿ ಮಾಡ್ತಾರೆ. ಐ ಥಿಂಕ್ ಇಟ್ ವಾಸ್ ಪ್ಯೂರ್ಲಿ ಅಮೇಝಿಂಗ್. ಆಮೇಲೆ ಆ ಸೆಟಪ್ ಮಾಡೋದು. ಬಟ್ ಡೈರೆಕ್ಟರ್ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ 2 ಸಿನಿಮಾನ ನೋಡಿ ಅದ್ರ ಭಾಳ ವಿಶೇಷತೆ. ಈ ನೀರು ಚೆಲ್ಲಬೇಕು ನನಗೂ ಆ ಅನುಭವ ಆಯಿತು. ಅಲ್ಲಿ ಲಿಂಗದ ನೀರು ಚೆಲ್ಲೋದು ಐ ಥಿಂಕ್ ನಾನು ಗೋಸ್ ಬಂತು ಆ್ಯಕ್ಚುಲಿ ವೆನ್ ಯು ಡಿಡ್ ದಟ್. ಐ ಥಿಂಕ್ ಇಟ್ಸ್ ಸೋ ಬ್ಯೂಟಿಫುಲ್. ದಟ್ ವಾಸ್ ವೆರಿ ಟಚಿಂಗ್. ನನಗನ್ಸುತ್ತೆ ಈ ಸಿನಿಮಾ 100% ನೋಡ್ಬೋದು ಸರ್. ಖಂಡಿತ 100% ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನೀವು ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ. ಆ್ಯಂಡ್ ನಾನು ಮಾಡಬೇಕಾಗಿತ್ತು, ಬಟ್ ನನಗೆ ಡೇಟ್ ಅಕಾಮಡೇಟ್ ಆಗಿಲ್ಲ. ಬಟ್ ವಿಷ್ಣು ಸರ್ ಖಂಡಿತ ಒಂದು ಸೀನಲ್ಲ, ಪ್ಯಾರಲಾಗೆ ಮಾಡೋಣ ಇದ್ರು. ಎನಿಥಿಂಗ್ ಎನಿ ಟೈಮ್ ಫಾರ್ ಯು. ಯಾಕಂದರೆ ನಮ್ಮ ಫ್ಯಾಮಿಲಿ ಥರ ನನಗೆ ಐ ಡೋಂಟ್ ಸೇ ನೋ ಫಾರ್ ಯು. ಮೋಹನ್ ಬಾಬು ಅಂಕಲ್, ಮೋಹನ್ ಬಾಬು ಸರ್ ದುಡ್ಡಿನ ಪ್ರಶ್ನೆ ಬರಲ್ಲ. ಅವ್ರು ದುಡ್ಡು ಕೊಟ್ಟರು ಸರಿ, ಕೊಡೋದು ಸರಿ, ನೋ, ನಾನು ಸುಮ್ಮನೆ ಬಂದು ಮಾಡಿಕೊಡ್ತೀನಿ ಅಷ್ಟೇ. ಕೆಲವರು ಇದ್ದಾರೆ, ಅದೆಲ್ಲ ನಾನು ಯಾಕೆ ರಿಲೀಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಯಾಕಂದರೆ ಲವ್ಲಿ ಮಾತ್ರ
ಪರ್ಚೇಸ್ ಮಾಡ್ಬೋದು, ಇವತ್ತು ದುಡ್ಡಿಂದ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಥದ್ದು ಆಗಲಿ ಮಾಡ್ಬಾರ್ದು. ಸೊ ಅವರು ಖಂಡಿತ ನೆಕ್ಸ್ಟ್ ಟೈಮು ವಿಲ್ಲನಾಗಲ್ಲ, ವಿಲ್ಲನಾಗಿ ಬೇಡ, ನೋ, ಒಂದು ಬೇರೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ರದರ್ ರೋಲ್, ಒಂದು ಹೈ ಕ್ವಾಲಿಟಿ ರೋಲ್ ಮಾಡಬೇಕು. ಯಾಕಂದರೆ ಅವ್ರನ್ನ ನಾವು ಫೈಟ್ಲ ಮಾಡಲ್ಲ ನನ್ನ ಜೊತೆಗೆ ಬೇರೆ, ಅದು ಭಕ್ತಿನೇ ಬೇರೆ ಇದೆ. ಆ್ಯಂಡ್ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಆಲ್ ದ ಬೆಸ್ಟ್ ಫಾರ್ ಎಂಟರ್ ಟೀಮ್ ಆಫ್ ವಿಷ್ಣು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಆ್ಯಂಡ್ ನಿಮ್ಮ ಮಕ್ಕಳು ಅಷ್ಟೇ ಎಷ್ಟು ಅದ್ಭುತವಾಗಿ ಕಾಣ್ತಾರೆ, ಮಗನೂ ಅಷ್ಟೇ ಎಷ್ಟು ಅದ್ಭುತವಾಗಿ, ಟೋಟ್ಲಿ ಇಟ್ ಲುಕ್ಸ್ ವೆರಿ ಗುಡ್. ನಾನು ಸಿನಿಮಾ ಖಂಡಿತ ನೋಡ್ತೀನಿ, ಹೇಳಿದ್ದೀನಿ. 20th ಏನು ವಿಷ್ಣು ಯು ಡಿಡ್ ನಾಟ್ ಟೇಕ್ ಸ್ಟ್ರೇನ್ ಟು ಕಮ್ ಹಿಯರ್ ಆ್ಯಂಡ್ ಶೋ ಮೀ ಇಟ್. ಐ ವಿಲ್ ವಾಚ್ ಇಟ್ ಹಿಯರ್, ಡೋಂಟ್ ವರಿ. ಫಸ್ಟ್ ಡೇ ಐ ಗೋ ಅಂಡ್ ವಾಚ್ ಇಟ್. Please don't take that strain. I'll go, I'll purchase the ticket and watch it. I always do that. I'll go buy the ticket, I'll watch it. As a program. So all the best. And ನನ್ನ ಕರೆತಂದಕ್ಕಾಗಿ ಎಲ್ಲರಿಗೂ ಮೊದಲು ಅನಿಸ್ತೀನಿ. ಆಲ್ ದ ಬೆಸ್ಟ್. ಹಾರ್ಟಿ ವಿಶ್ ಮಾಡ್ತೀನಿ. ವಾಚ್ ಕನ್ನಪ್ಪ ಆನ್ 27th June. ಡೋಂಟ್ ಫರ್ಗೆಟ್, ವಾಚ್ ಕನ್ನಪ್ಪ ಆನ್ 27th June. ನಾನು ನೋಡ್ತೀನಿ, ನೀವು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಶಿವಣ್ಣ, ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಡೈರೆಕ್ಟರು ಪಕ್ಕಾ ನಾಸ್ತಿಕರಾಗಿದ್ದವರು ಆಸ್ತಿಕರಾಗಿ ಬದಲಾಗಿರೋರು. ಸೊ ಕಣ್ಣಪ್ಪ ಕೂಡ ಹಾಗೆಯೇ ದೇವರ ನಂಬ್ತಿರ್ಲಿಲ್ಲ, ನಂತರ ಪರಮ ಭಕ್ತನಾಗಿತ್ತು. ಸೊ ಇವರು ಆ ಒಂದು ಕತೆ ಅವ್ರಿಗೆ ಅದಕ್ಕೆ ಸೂಟ್ ಆಗಿದೆ. ಶಿವಪ್ಪನ ಲೀಲೆಯನ್ನ ಸಾಧಲಿಕ್ಕೆ ಹೊರಟಿರುವಂತಹ ನಮ್ಮ ಕಣ್ಣಪ್ಪ ಸಿನಿಮಾಗೆ ಶಿವಪ್ಪ ಶಿವಣ್ಣನ ಥ್ರೂ ಸೂಪರ್ ಹಿಟ್ ಆಗುತ್ತೆ ಸಿನಿಮಾ ಅಂತ ಹೇಳಿಸಿದಾನೆ ಅನ್ನೋದು ಭಾವನೆ. ನಮ್ಮ ಪ್ರಕಾರ ಯಾರು ಯಾವ ಕ್ಷಣವೂ ಸುಖ ಸುಮ್ಮನೆ ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ, ಮಾಧ್ಯಮದವರು ಇಷ್ಟು ಜನ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಾವೆಲ್ಲರೂ ಇಲ್ಲಿ ಇದ್ದೀವಿ ಅಂದ್ರೆ ಶಿವನ ಲೀಲೆಯೇ. ಸೊ ಶಿವ ಎಷ್ಟು ಗ್ರೇಟ್ ಅಂತ ಸಾರ್ತಾ ಸಾಗೋಣ. ವಿಜಯದ ಮಾಲೆ ದೊರಕಲಿ ನಮ್ಮ ಇಡೀ ಸಂಪೂರ್ಣ ಟೀಮ್ಗೆ ಅಂತ ಹಾರೈಸ್ತಾ ಪ್ರೊಡ್ಯೂಸರ್ಗೆ ಈ ಒಂದು ಮಾಲೆಯನ್ನು, ಹೂಮಾಲೆಯನ್ನ ತೊಡಿಸೋ ಮೂಲಕ ಶುಭ ಹಾರೈಸಬೇಕು. ಶಿವಣ್ಣ ಅವರು, ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ. ಶಾಲನ್ನ ಹೊಂದಿಸಿ ಈ ವಿಶೇಷವಾದ ಹಾರವನ್ನ ಹಾಕುವ ಮುಖೇನ. ಸೂಪರ್, ಧನ್ಯವಾದಗಳು. ಜೂನ್ 27ನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ, ಅದರ ಜೊತೆಗೆ ಕಾಮಿಡಿ ಕೂಡ ಇದೆ. ಬ್ರಹ್ಮಾನಂದಂ ಅವರಿದ್ದಾರೆ ಅಂದಮೇಲೆ ಕಾಮಿಡಿ ಇರಲೇಬೇಕಲ್ವಾ. ಅದರೊಟ್ಟಿಗೆ ಆಕ್ಷನ್ ಸೀಕ್ವೆನ್ಸ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಅಕ್ಷಯ್